ಹಲೋ ನಮಸ್ತೆ ಎಲ್ಲರಿಗೂ ನಿಶ್ಚಿತ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಹಿಂದಿನ ವಿಡಿಯೋ ಮಂಗಳಗೌರಿ ತಯಾರಿ ಹೇಗಿತ್ತು ಅನ್ನೋದಾಗಿತ್ತು. ಈ ವಿಡಿಯೋ ಏನು ಮಂಗಳಗೌರಿ ಪೂಜೆ ವಿಧಾನ ಹೇಗಿರುತ್ತೆ ಮತ್ತು ನಾನು ಹೇಗೆ ಪೂಜೆ ಮಾಡಿದೆ ಅನ್ನೋದಾಗಿರುತ್ತೆ. ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಪೂಜೆ ಶುರು ಮಾಡೋದಕ್ಕೂ ಮುಂಚೆ ನಾನು ರೆಡಿ ಮಾಡಿಟ್ಕೊಂಡಿರೋಂತಹ ದೀಪಕ್ಕೆ, ಕಳಶಕ್ಕೆ ಮತ್ತು ಮಂಗಳಗೌರಿ ಸೀರೆ ಉಡಿಸಿ ರೆಡಿ ಮಾಡಿಟ್ಕೊಂಡಿರೋಂತಹ ಕಳಶಕ್ಕೆ ಎಲ್ಲದಕ್ಕೂ ನಾನು ವಿಭೂತಿ, ಅರಶಿನ, ಕುಂಕುಮನ ನಾನು ಹಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪ ಹಚ್ಚೋದಕ್ಕೂ ಮುಂಚೆ ಈ ವಿಘ್ನೇಶ್ವರನ ಪೂಜೆಗೆ ನಾನು ಸಗಣಿಯಿಂದ ಮಾಡ್ಕೊಂಡಿಲ್ಲ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ವಿಗ್ರಹ ಇತ್ತು, ಗಣೇಶನ ವಿಗ್ರಹ ಇತ್ತು ನನ್ನ ಹತ್ರ. ಹಾಗಾಗಿ ನಾನು ಮತ್ತೆ ಸಗಣಿದೇನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಆ್ಯಂಡ್ ನಮ್ಮ ಕಾಲೋನಿನಲ್ಲಿ ನಂಗೆ ಅಷ್ಟು ಸಗಣಿ ಸಿಗೋದಿಲ್ಲ. ಮತ್ತು ಕಾಲೋನಿಯಿಂದ ಹೊರಗಡೆ ಹೋಗಬೇಕು. ಕಾಲೋನಿಯಿಂದ ಹೊರಗಡೆ ಹೋದ್ರೂ ಇಲ್ಲಿ ಪಕ್ಕದ ಹಳ್ಳಿಗೆ ಹೋಗಿ ಹುಡುಕೊಂಡು ತೊಗೊಂಬರ್ಬೇಕು. ಹಾಗಾಗಿ ವಿಗ್ರಹನೇ ಇತ್ತಲ್ಲ, ವಿಗ್ರಹಕ್ಕೆ ನಾನು ಪೂಜೆ ಮಾಡಿದೆ. ಸಗಣಿಯಿಂದ ನಾನೇನು ಮತ್ತೆ ವಿಘ್ನೇಶ್ವರನ ರೆಡಿ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸಗಣಿ ಇಲ್ಲ ಅಂದ್ರೂ ಅರಿಶಿನದಲ್ಲೇ ಮಾಡ್ಕೋಬೋದಾಗಿತ್ತು. ನನ್ನ ಹತ್ರ ವಿಗ್ರಹ ಇರೋದ್ರಿಂದ ನಾನೇನು ಮತ್ತೆ ಸಪ್ರೇಟಾಗಿ ಮಾಡ್ಕೊಳ್ಳಲಿಲ್ಲ. ವಿಗ್ರಹನೇ ಇಟ್ಟು ನಾನು ಪೂಜೆ ಮಾಡಿದೆ. ಗಣೇಶನ ವಿಗ್ರಹನೇ ನಾನು ಇಟ್ಟು ಪೂಜೆ ಮಾಡಿದ್ದೀನಿ. ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪ ಹಚ್ಚೋಕ್ಕೂ ಮುಂಚೆ, ಪೂಜೆ ರೆಡಿ ಆಗೋಕ್ಕೂ ಮುಂಚೆ ಈ ಕಳಶಗಳನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಫಸ್ಟು. ಹಾಗಾಗಿ ಎಲ್ಲನೂ ನಾನು ಚೆಂದಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿ ಆಗಬೇಕು ಅನ್ನೋ ಇಂಟೆನ್ಷನ್ ಇತ್ತು ನನಗೆ. ಈಗ ಕಂಕಣನ ಕಟ್ಕೊಳ್ತಾ ಇದ್ದೀನಿ. ಕಂಕಣ ಮತ್ತು ನಾನೇನು ಮಾಂಗಲ್ಯನ ರೆಡಿ ಮಾಡ್ಕೊಂಡಿದ್ದೆ ಅರಶಿನ ಕೊಂಬದಲ್ಲಿ, ಅರಶಿನದ ಕೊಂಬಿನಲ್ಲಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಗೆ ಕಟ್ಕೊಳ್ತಾ ಇದ್ದೀನಿ. ಕೆಲವರು ಒಳಗಡೆ ಕಟ್ಟುತ್ತಾರೆ, ಒಳಗಡೆ ಕಟ್ಟಬಾರ್ದು, ಹೀಗೆ ಮೇಲ್ಗಡೆನೇ ಕಟ್ಟಿದ್ರೆ ಒಳ್ಳೆಯದು. ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಂಕಣನ ಕಳಶಕ್ಕೆ ಮತ್ತು ನಾನೇನು ಮಂಗಳಗೌರಿಗೆ ಸ್ಯಾರಿ ಉಡಿಸಿ ರೆಡಿ ಮಾಡಿದ್ದೀನಲ್ಲ ಆ ಕಳಶ ಮತ್ತು 2 ದೀಪಕ್ಕೂ ನಾನು ಕಂಕಣನ ಕಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ಮುಂಚೆ ಫಸ್ಟು ದೀಪನ ಹಚ್ಕೋಬೇಕು. ದೀಪನ ಹಚ್ಕೊಂಡಾದಮೇಲೆ ಕಳಶನ ಸ್ಥಾಪನೆ ಮಾಡ್ಕೋಬೇಕು. ಕಳಶ ಸ್ಥಾಪನೆ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ, ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೆ ನೀರನ್ನ ತುಂಬಿಟ್ಟು ಅರಿಶಿನ, ಕುಂಕುಮ ಮತ್ತು ವಿಭೂತಿನ ಅದಕ್ಕೆ ಹಾಕಿ ಒಂದು ಕಾಯಿನನ್ನು ಹಾಕ್ಬಿಟ್ಟು, ಒಂದು 5 ರೂಪಾಯಿ ಕಾಯಿನ್ ಹಾಕಿ ಒಂದು ಹೂವನ್ನ ಹಾಕ್ಬಿಟ್ಟು ಅದ್ರ ಮೇಲೆ, ಆ ಚೊಂಬಿನ ಮೇಲೆ ಕೈ ಇಟ್ಟು ಪ್ರಾರ್ಥನೆನ ಮಾಡ್ಕೋಬೇಕು. ಪ್ರಾರ್ಥನೆನ ಮಾಡ್ಕೊಂಡಾದ್ಮೇಲೆ ವಿಳ್ಯದೆಲೆನ ಇಟ್ಟು ನಾವು ತೆಂಗಿನಕಾಯಿನ ಇಟ್ಕೋಬೇಕು. ತೆಂಗಿನಕಾಯಿಗೆ ಬೆಳ್ಳಿ ಮುಖ ಅಂದರೆ ಮಂಗಳಗೌರಿದು ಬೆಳ್ಳಿ ಮುಖನ ನಾವು ಇಡಬೇಕು. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಏನೋ ತೆಂಗಿನಕಾಯಿನ ಬರೀ ತೆಂಗಿನಕಾಯಿ ಇಟ್ಟು ಅದಕ್ಕೆ ವಿಭೂತಿ ಮತ್ತು ಅರಶಿನ ಕುಂಕುಮನ ಹಚ್ಬಿಟ್ಟು ಪೂಜೆನೂ ಮಾಡ್ಬೋದು. ಹಾಗೆ ಇದ್ದರೆ ಇಡ್ಬೋದು. ನಾನು ತೆಂಗಿನಕಾಯಿಗೆ ಪೂರ್ತಿ ಅರಶಿನ ಹಚ್ಚಿ ವಿಭೂತಿ, ಅರಶಿನ, ಕುಂಕುಮನ ನಾನು ಹಚ್ಚಿದ್ದೀನಿ. ಏನು ಬೆಳ್ಳಿ ಮುಖಕ್ಕೆ ನಾನು ಅರಶಿನ ಕುಂಕುಮನ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಬೆಳ್ಳಿ ಮುಖಕ್ಕೆ ಅರಶಿನ ಕುಂಕುಮ ಎಲ್ಲ ನಾನು ಆವಾಗಲೇ ಪೂಜೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಿಂದಿನ ದಿನ ಇಡಬಾರ್ದು, ಯಾಕಂದರೆ ಹಿಂದಿನ ದಿನವೇ ರೆಡಿ ಮಾಡಿ ಇಡಬಾರ್ದು. ಪೂಜೆ ಮಾಡೋ ದಿನವೇ ಅದನ್ನು ರೆಡಿ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ಅದನ್ನು ರೆಡಿ ಮಾಡಿದ ತಕ್ಷಣ ಫಸ್ಟು ಪೂಜೆಯ ಮೊದಲನೇ ಆದ್ಯತೆ ವಿಘ್ನೇಶ್ವರನಿಗೆ ಕೊಡಬೇಕು. ವಿಘ್ನೇಶ್ವರನ ಪೂಜೆ ಮಾಡಿ, ಗೌರಿಗೆ ಪೂಜೆ ಮಾಡಿ, ಎಲ್ಲದಕ್ಕೂ ಹೂವನ್ನು ಮುಡಿಸಿ ಪ್ರವೀಣ್ನ ಎದ್ದೇಳಿಸಿದೆ. ಪ್ರವೀಣ್ ಎದ್ಬಿಟ್ಟು ಅವರು ಕಂಕಣ ಕಟ್ಟಿಸ್ಕೊಂಡು ನನಗೂ ಕಂಕಣ ಕಟ್ಟಿದ್ರು.
ಪ್ರತಿ ಪೂಜೆಯಲ್ಲೂ ಪ್ರತಿ ವರ್ಷವೂ ನಾನು ಪ್ರವೀಣ್ ಹತ್ರನೇ ಕಂಕಣ ಕಟ್ಟಿಸ್ಕೊಳ್ಳೋದು. ಪ್ರವೀಣ್ ಇದ್ದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಅವರಿಲ್ಲ ಅಂದರೆ ಮುತ್ತೈದೆಯರು ಯಾರು ಇರ್ತಾರೆ ಅವ್ರ ಹತ್ರ ಕಟ್ಟಿಸ್ಕೊಳ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಮಡ್ಲಕ್ಕಿನ ಇಟ್ಟಿದ್ದೀನಿ, ಅದು ತಾಯಿ ಮಂಗಳಗೌರಿಗೆ. ಇನ್ನೊಂದು ಹಾಗೆ ಏನು ಉಡಿ ಮತ್ತು ಬ್ಲೌಸ್ ಪೀಸು ಮತ್ತು ಏನೋ ಈ ಬಾಗಿಣಕ್ಕೆಲ್ಲ ಇಡ್ತಾರಲ್ಲ, ಬಾಚಿನ್ಕೆ ಮತ್ತು ಅರಿಶಿನ ಕುಂಕುಮದ ಬಟ್ಲು, ಆಮೇಲೆ ಮಿರರು, ಅದೆಲ್ಲ ಪಾಕೆಟಲ್ಲೇ ಸಿಗುತ್ತೆ. ಅದನ್ನು ತೊಗೊಂಬಂದು ನಾನು ಇಟ್ಟಿದ್ದೀನಿ. ಇನ್ನೊಂದು ಉಡಿನ ಇಟ್ಟಿದ್ದೀನಿ, ಅದು ಗಣೇಶನಿಗೆ ಅಂತ ಹೇಳ್ಬಿಟ್ಟು. ಈ ಕಡೆ ನಾನು ಇಟ್ಟಿರೋದು ಗೌರಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಮಡ್ಲಕ್ಕಿನ ನಾನು ಇಟ್ಟಿರೋದು ತಾಯಿ ಮಂಗಳಗೌರಿಗೆ ಅಂತ ಹೇಳಿ ಇಟ್ಟಿದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು, ಮಂಗಳಗೌರಿ ಪೂಜೆ ಮಾಡೋದು ಹೀಗೇ, ಇಷ್ಟೇ. ಅದೆಲ್ಲ ಆದಮೇಲೆ 16 ಕಡಲೆ ಬತ್ತಿ ಹಚ್ಚೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದು ಸಂಜೆ ಎಲ್ಲರೂ ಬಂದು ಬಾಗಿನ ತಗೊಂಡು ಹೋದ್ಮೇಲೆ ಕೆಂಪಾರತಿನ ನಾನು ಮಾಡಿರೋದು. ಇದು ಈ ವಿಡಿಯೋ ಏನು ತೋರಿಸ್ತಾ ಇದ್ದೀನಿ, ಇದು 2ನೇ ವಾರದ್ದು ಮಂಗಳಗೌರಿ ಪೂಜೆದು. ಎಲ್ಲ ನಾನು ಏನೇನು ಹೋದ ವಾರ ನಾನು ಏನೇನು ಇಟ್ಟಿದ್ದೆ ಅದನ್ನೆಲ್ಲನೂ ಒಂದೊಂದು ಕವರಿಗೆ ಹಾಕಿ ಇಟ್ಕೊಂಡಿದ್ದೆ. ಅದನ್ನೇ ಮತ್ತೆ ಇಟ್ಟು ಪೂಜೆ ಮಾಡಬೇಕು 4 ವಾರನೂ. ಇದು ನಾನು ಮತ್ತು ನನ್ನ ತಂಗಿ ಸೇರಿಬಿಟ್ಟು ಲಾಸ್ಟ್ನೇ ವಾರ ಮುಗಿಸಿರೋ ಅಂಥ ಪೂಜೆದು ವಿಡಿಯೋ ಇದು. ಬಾಗಿನ ಎಲ್ಲ ಕೊಟ್ಟು 5ನೇ ವರ್ಷದ ಪೂಜೆನ ನಾವು ಮುಗಿಸಿದ್ವಿ 3ನೇ ವಾರಕ್ಕೆ ನಾವು. ಇದು ಆ್ಯಕ್ಚುಲಿ ಸ್ಯಾರಿ ನನ್ನಮ್ಮ ಕೊಡಿಸಿದ್ದು, ಅದನ್ನೇ ಉಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಸ್ಯಾರಿ ಮಾತ್ರ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.